ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಜೆಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬೀಟ್ರೂಟ್ ಪಲ್ಯ ತಿನ್ನೋದ್ರಿಂದ ತುಂಬ ಬ್ಲಡ್ ಯಾರು ಕಮ್ಮಿ ಇದೆ ಅದು ಬೇಗ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ಅದು ಬೀಟ್ರೂಟ್ ತಿನ್ನಿ. ಮೊದಲು ಈಗ ಪ್ಯಾನ್ಗೆ ಎಣ್ಣೆ, ಸಾಸಿವೆ ಹಾಗೂ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಎಲ್ಲ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇರಬೇಕು. ಮತ್ತು ಇನ್ನೊಂದು ಟಿಪ್ ಏನು ಅಂತಂದರೆ, ಬೀಟ್ರೋಟ್ನ ಯಾವಾಗಲೂ ಆಯಿಲಲ್ಲಿ ಹಾಕಿ ಈ ಥರ ಡೈರೆಕ್ಟಾಗೆ ವಾಟರ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು. ಇಲ್ಲ ನೀವು ಕುಕ್ಕರಲ್ಲಿ ಹಾಕಿ ಬಾಯ್ಲ್ ಮಾಡಿಬಿಟ್ಟು ಪಲ್ಯ ಒಗ್ಗರಣೆಗೆ ಹಾಕ್ತೀನಿ ಅಂತಂದರೆ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಮತ್ತು ಅದರಲ್ಲಿರೋ ವಿಟಮಿನ್ಸು, ಪ್ರೋಟೀನ್ಸ್ ಎಲ್ಲ ಹೊರ್ಟೋಗಿರುತ್ತೆ. ಯಾವತ್ತೂ ಅಷ್ಟೇ ವೆಜಿಟೇಬಲ್ಸಲ್ಲಿ ನೀವು ಏನೇ ಮಾಡಿದ್ರೂ ಡೈರೆಕ್ಟಾಗಿ ಹಾಕೋದ್ರಿಂದ ಅದರಲ್ಲಿರೋದೆಲ್ಲ ಪ್ರೋಟೀನ್ಸ್ ಎಲ್ಲ ಹಾಗೇ ಇರುತ್ತೆ. ನೋಡಿ, ಈ ರೀತಿ ಸಣ್ಣಕ್ಕೆ ಹಚ್ಕೊಂಡು 2 ಮಿನಿಟ್ಸು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲಿ ಫ್ರೈ ಮಾಡಿಕೊಂಡು 1 ಗ್ಲಾಸಷ್ಟು ವಾಟರ್ ಹಾಕ್ಕೊಳ್ಳಿ. ಆದಷ್ಟು ಬೇಗನೆ ಬೇಯುತ್ತೆ. ಹೈ ಫ್ಲೇಮಲ್ಲೇ ಇಡ್ಬೋದು, ಬೀಟ್ರೂಟ್ ಏನಾಗಲ್ಲ. ನೋಡಿ, ಈಗ ಈ ಥರ ಆಗುತ್ತೆ 5 ಮಿನಿಟ್ಸ್ಗೆ. ಇನ್ನೊಂದು 5 ಮಿನಿಟ್ಸ್ ಬಿಟ್ಟರೆ ಫುಲ್ ಡ್ರೈ ಆಗೋಗುತ್ತೆ, ವಾಟರೆಲ್ಲ ಹೋಗಿ ಬೀಟ್ರೂಟ್ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಬೀಟ್ರೂಟ್ ಬೆಂದಿದ್ದೆಲ್ಲ ಆಗಿದೆ ಅನ್ನೋ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನ್, ಪಲ್ಯಕ್ಕೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ. ನೋಡಿ, ಒಂದು ½ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಬೇಕು. ಕೊಬ್ಬರಿ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದು 2 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಇಟ್ಟು ಆಫ್ ಮಾಡಿಬಿಡಿ. ನೋಡಿ, ಈಗ ಚಪಾತಿ ಬೀಟ್ರೂಟ್ ಪಲ್ಯ ರೆಡಿ.